ನನಗೇನಂತಂದ್ರೆ ಮದುವೆಗಂತೂ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀರಾ, ಸೊ ಹಂಗೆ ಹೋಗ್ತಾ ಇದ್ರೆ ಆಡಿಯನ್ಸ್ ಅಲ್ಲಿ ಒಂದು ಕನ್ಫ್ಯೂಷನ್ ಏನಿದೆ ಅಂತಂದ್ರೆ ಮದುವೆ ನಡೆಯುತ್ತಾ ಇಲ್ವಾ ಅನ್ನುವಂಥದ್ದು. ಸೊ ಅದಕ್ಕೆ ಅಣ್ಣಯ್ಯನಾಗಿ ನೀವೇನೆ ಸಾಕಷ್ಟು ಸವಾಲುಗಳನ್ನ ಎದುರಿಸ್ತಾ ಇರ್ತಾರೆ, ಅದ್ರ ಬಗ್ಗೆ ಒಂದೆರಡು ಪಾಯಿಂಟ್ಸ್ ಹೇಳೋದಾದ್ರೆ. ಅಲ್ಲ, ಮದುವೆ ಅಂದ್ರೆ ಈ ಕಥೆಯ ಜೀವಾಳನೆ ಅಣ್ಣಯ್ಯನ ತಂಗಿಯರ ಮದುವೆ. ಅದು ಯಾವಾಗ್ಲೂ ಏನಾದ್ರೂ ಒಂದು ಅಡಚಣೆಗಳು ಇದ್ದೇ ಇದೆ. ಅದಕ್ಕೋಸ್ಕರನೇ ಅಣ್ಣಯ್ಯ ಇಷ್ಟೊಂದು ಕಷ್ಟ ಪಡ್ತಾರಂತ ತಂಗಿ ಮದುವೆ ಮಾಡ್ಬೇಕು ಅನ್ನೋಂಥದ್ದು. ಈ ಮದುವೆಯಲ್ಲೂ ಕೂಡ ಒಂದಷ್ಟು ಅಡಚಣೆಗಳು ಇದೆ, ಬಟ್ ಆದ್ರೂ ಸುಸೂತ್ರವಾಗಿ ಮದುವೆ ನಡಿಬಹುದು ಅನ್ನೋಂಥ ಒಂದು ಕಾನ್ಫಿಡೆನ್ಸ್ ಅಣ್ಣಯ್ಯಂಗಿದೆ. ನೋಡೋಣ, ಬನ್ನಿ ಬನ್ನಿ ಮುಂದಕ್ಕೆ ಹೋಗ್ತಾ ಮಾತಾಡೋಣ. ಓಕೆ, ಈಗ ನಮ್ಮ ನಿರ್ಮಾಪಕರು ಸಿಕ್ಬಿಟ್ರು ಇಲ್ಲಿ ಬಚ್ಚಿಡ್ಕೋತಿದಾರೆ. ಅವ್ರು ಡಯಟ್ ಮಾಡ್ತಾ ಇದಾರೆ. ಅವ್ರು ಸಣ್ಣ ಆದ್ಮೇಲೆ ಕ್ಯಾಮರಾ ಮುಂದೆ ಬರೋದಂತೆ. ಬಟ್ ಈಗ ನಾನು ಆಂಕರಿಂಗ್ ಮಾಡ್ತಾ ಇರೋದ್ರಿಂದ ನನಗೋಸ್ಕರ ಬರ್ತಾ ಇದಾರೆ ಅವರು ತೆರೆ ಮುಂದೆ. ತೆರೆ ಹಿಂದೆ ನಾವೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೀವಿ. ನಮ್ಮ ಒಳ್ಳೆ ಕತೆ ಏನ್ ನಿಮಗೆ ತುಂಬಾ ಇಷ್ಟ ಆಗ್ತಾ ಇದೆ. ಎಲ್ಲಾದ್ರ ಹಿಂದೆ ನಮ್ಮ ನಿರ್ಮಾಪಕರ ಬರೀ ಹಣ ಹೂಡೋದಲ್ಲದೆ ಅದು ಬಿಟ್ಟು ಪ್ರತಿಯೊಂದು ಸಣ್ಣ ಸಣ್ಣ ವಿಷಯಕ್ಕೂ ಬಹಳ ಮುತುವರ್ಜಿ ವಹಿಸುವಂತ ನಮ್ಮ ನಿರ್ಮಾಪಕರಿಗೆ ಕೊಡ್ತೀನಿ. ನೋಡೋಣ ಹೇಗ ಅನಿಸ್ತಾ ಇದೆ ಮೇಡಮ್, ಇವರೇ ಮಾಡ್ತಾ ಇರೋದು ರಾಣಿ ಮದುವೆ. ನಿದ್ದೆ ಇಲ್ಲ, 4 ದಿವಸದಿಂದ ನಿದ್ದೆ ಬೇಕಾಗಿದೆ, ತುಂಬಾ ಇಂಪಾರ್ಟೆಂಟ್. ಹೌದು, ಅದೆಲ್ಲ ಕಾಣ್ತಾ ಇದೆ ಈಗ ಎಲ್ಲರ ಮುಖದ ಮೇಲೆ. ಅದು ಬಿಟ್ರೆ ಏನ್ ಅನ್ಸುತ್ತೆ ಮ್ಯಾಮ್? ತುಂಬಾ ಖುಷಿ ಇದೆ. ಒಬ್ಳನ್ನ ಮದ್ವೆ ಮಾಡಿ ಕಳ್ಸಿಕೊಟ್ಟೆ, ಈಗ ಇನ್ನೊಬ್ಳನ್ನ ಮದ್ವೆ ಮಾಡಿ ಕಳಿಸ್ಕೊಡ್ತಾ ಇದೀನಿ. ಇನ್ನೊಬ್ಳು ಮದ್ವೆ ಇನ್ನೊಂದ್ 6 ತಿಂಗಳಲ್ಲಿ ಮಾಡ್ತೀನಿ. ಈ ತರ ಪ್ರೋಸೆಸ್ ಅಲ್ಲಿ ಇದೀನಿ ಆಸ್ ಅ ಪ್ರೊಡ್ಯೂಸರ್. ಆನ್ಸರ್ ಕೊಟ್ಬಿಟ್ರು ಅವ್ರು, ಆಗ್ಲಿಂದ ಕೇಳ್ತಿದ್ರು ರತ್ನನ್ ಮದ್ವೆ. ಮೇಡಮ್ 6 ತಿಂಗಳಂದ್ಮೇಲೆ ಫಿಕ್ಸ್, 6 ತಿಂಗಳಲ್ಲಿ ಇನ್ನೊಂದ್ ಮದ್ವೆ ಫಿಕ್ಸ್. ಅಲ್ಲ ಅಂತ ಇದ್ದೇ ಇದೆ ಅಲ್ವಾ. ನಿನ್ ಕನ್ಸದು ನನ್ ಕನ್ಸಲ್ಲ, ಅದು ಅಣ್ಣಯ್ಯನ ಕನಸು. ತಂಗಿದೀರ್ನ ಮದ್ವೆ ಮಾಡ್ಸೋದು. ಸೊ ಹಾಗಾಗಿ ಅವನ್ ಕನ್ಸು ಅಂದ್ರೆ ನನ್ ಕನ್ಸು. ಸೊ ಹಾಗಾಗಿ ವೆರಿ ಸೂನ್ ರತ್ನನ್ ಮದ್ವೆ ಆಗತ್ತಾ ಇಲ್ವಾ, ಕತೆ ಏನು ಗೊತ್ತಿದ್ಯಾ? ಖಂಡಿತವಾಗ್ಲೂ ಆಗ್ಬೇಕು, ಹಾಕ್ಸೋಣ. ಇಬ್ರು ಸೇರ್ಕೊಂಡು ಹಾಕ್ಸೋಣ. ಆಲ್ರೆಡಿ ಜನ ಬೇಜಾರ್ ಮಾಡ್ಕೊಂಡಿದ್ದಾರೆ. ದೊಡ್ಡ ಹುಡುಗಿನ ಮನೇಲಿ ಕೂರಿಸ್ಕೊಂಡು ಪಾಪ ಅಣ್ಣ ಇನ್ನು ಉಳ್ದಿದ್ದ ಹೆಣ್ಮಕ್ಳು ಮದ್ವೆ ಆಗ್ತಿದೆ ಅಂತ. ಬಟ್ ಏನ್ ಮಾಡೋದು, ಏನು ಇದು ಜಾತಕ ದೋಷ ಎಲ್ಲ ನಡೀತಾ ಇದೆ. ಆ ಜಾತಕ ದೋಷಕ್ಕೊಂದು ಪೂಜೆ ಮಾಡಿಸ್ಬಿಟ್ಟು ಆಮೇಲೆ ಮಾಡೋಣ. ಸರಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಾಸ್ ಟಿವಿಗೆ ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಇವ್ರು ಕೊಡಲ್ಲ, ಬಹಳ ಕಾಸ್ಟ್ಲಿ ಇವರು. ನೀನು ನಿಂಗೋಸ್ಕರ ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಇಲ್ಲೇ ನಮ್ಮ ಛತ್ರಿಯಣ್ಣ ಇದಾರೆ. ಛತ್ರಿಯಣ್ಣ ಆನ್ ಸ್ಕ್ರೀನ್ ಅಲ್ಲಿ ನೀವು ನೋಡಿರ್ಬೋದು. ಈ ಟೊಪ್ಪಿನ ಹಿಂಗೆಲ್ಲ ಮಾಡ್ಕೊಂಡು ಯಜಮಾನ್ರೆ ಅಂತ ಮಾತಾಡೋದು. ಅಂದ್ರೆ ಬಾಲಣ್ಣ ಆಫ್ ಸ್ಕ್ರೀನ್ ಅಲ್ಲಿ ಬಹಳ ಸ್ವೀಟ್ ಪರ್ಸನ್ ಆಯ್ತಾ. ಅದೇ ತುಂಬಾ ಜನರಿಗೆ ಗೊತ್ತಿಲ್ಲ, ತುಂಬಾನೇ ವೆರಿ ವೆರಿ ಸ್ವೀಟ್ ಪರ್ಸನ್. ಬಾಲಣ್ಣ ಅವ್ರದ್ದು ಇನ್ನೊಂದು ನವೀನ್ ಡ್ಯಾನ್ಸ್ ಎಲ್ಲ ಇದೆ, ಅದನ್ನ ಇಲ್ಲೇ ತೋರ್ಸೋದ ಗೊತ್ತಿಲ್ಲ. ಏನ್ ಬಾಲಣ್ಣ? ಆಕ್ಚುಲಿ ಮೊದಲನೇ ಮದುವೆನಲ್ಲೇ ತೋರ್ಸ್ಬೇಕು ಅನ್ಕೊಂಡಿದ್ದೆ, ನಿನ್ ಮದುವೆನಲ್ಲೇ ಆಗ್ಲಿಲ್ವಲ್ಲ. ಇನ್ನೊಂದ್ ಮದುವೆಗೆ ಇಟ್ಕೊಂಡ್ಬಿಡೋಣ. ಇನ್ನೊಂದ್ ಮದುವೆಗೆ ಇಲ್ಲಿ ಬೇಡವಾ? ಬೇಡ. ಆಗ್ಲಿ ಬಾಲಣ್ಣ, ಥ್ಯಾಂಕ್ ಯು ಸೋ ಮಚ್. ಬಾಲಣ್ಣ ಅವ್ರದ್ದು ಏನಾದ್ರು ಹೇಳಕ್ಕಿದ್ಯಾ? ಹೇಳ್ಬೇಕು ಅಂತಂದ್ರೆ ನಾನು ಸಾಕಷ್ಟು ಧಾರಾವಾಹಿಗಳನ್ನ ಮಾಡಿದೆ. ಆದರೆ ಹಣೆಯ ಧಾರಾವಾಹಿನಲ್ಲಿ ಈ ಪಾತ್ರ ಮಾಡಬೇಕು ಅಂದಾಗ ಹೇಗಪ್ಪ ಮಾಡೋದು ಅನ್ನಿಸ್ತು. ಒಂದು ಚಾಲೆಂಜಿಂಗ್ ಕ್ಯಾರೆಕ್ಟರ್ ಇದು ನನಗೆ. ಬಟ್ ಇವ್ರುಗಳೆಲ್ಲ ಇರುವಾಗ ಒಂಥರ ಖುಷಿ ಆಯಿತು. ಒಳಗೆ ಎಂಟ್ರಿ ಆದಮೇಲೆ ಗ್ಯಾರಂಟಿ ಆಯಿತು ಇದೊಂದು ಒಳ್ಳೆ ಹಂತಕ್ಕೆ ಹೋಗುತ್ತೆ ಅಂತ. ಈಗ ಜನಗಳೆಲ್ಲ ಹೇಳ್ತಾ ಇರೋದು ನೋಡಿದ್ರೆ ಯಾವುದೋ ಒಂದು ಹಂತಕ್ಕೆ ಮುಟ್ತಾ ಇದೆ ಅಂತ. ಇದರಲ್ಲಿ ಈ ನಮ್ಮ ಅಣ್ಣೆಯಂದು ತುಂಬ ಇದೆ ಕೆಲಸ. ಹೆಚ್ಚು ಕಡಿಮೆ ನಾವು ನೋಡ್ದಂಗೆ 2 ರಾತ್ರಿ 3 ರಾತ್ರಿ ಎಲ್ಲ ನಿದ್ದೆ ಬಿಟ್ಟು ಶೂಟಿಂಗ್ ಮಾಡಿದ್ದಾರೆ. ಇದ್ರ ಜೊತೆಗೆ ನಮ್ಮನ್ನು ಸೇರಿಸ್ಕೊಂಡಿದ್ದಾರೆ. ಈಗ ನಾವು ಹಾಗೇನೆ ಇದೀವಿ, ಯಾಕಂದ್ರೆ ಅವ್ರ ಜೊತೆ ಇರೋದ್ರಿಂದ ನಮಗೂ ಅದು ಕಾಮನ್ ಆಗ್ಬಿಟ್ಟು. ನೀವು ಈ ವಯಸ್ಸಲ್ಲಿ ಇಷ್ಟೊತ್ತಿಗೆ ಈ ಜೋಶಲ್ಲಿ ಇರ್ಬೇಕಾದ್ರೆ ಅದನ್ನ ನೋಡ್ಕೊಂಡು ನಮಗ್ ಜೋಶ್ ಬರುತ್ತೆ ಅಷ್ಟೇ, ನಮ್ದೇನಿಲ್ಲ ಇಲ್ಲಿ. ಇನ್ನು ಹೀಗೆ ತುಂಬಾ ಚೆನ್ನಾಗಿ ನಿಮ್ಗೆಲ್ಲ ಎಂಟರ್ಟೈನ್ ಮಾಡ್ತೀವಿ ಅನ್ನೋದು ಗ್ಯಾರಂಟಿ ನನಗಿದೆ. ಯಾಕೆ ಅಂದ್ರೆ ನಾವು ಗೊತ್ತಲ್ಲ. ಸೂಪರ್, ಥ್ಯಾಂಕ್ ಯು ಬರೋಣ, ಥ್ಯಾಂಕ್ ಯು. ಬನ್ನಿ ಹೋಗೋಣ, ಮುಂದೆ ಹೋಗೋಣ. ಮದುವೆ ಹೆಣ್ಣಿದೆ, ಮದುವೆ ಹೆಣ್ಣತ್ರ ಹೋಗೋಣ. ನಾನು ಅನ್ಕೊಂಡೆ ಗಂಡತ್ರ ಹೋಗೋಣ ಅನ್ಕೊಂಡು, ಅಷ್ಟರಲ್ಲಿ ಹೆಣ್ಣತ್ರ ಹೋಗೋಣ. ನಮ್ಮ ಮದುವೆ ಹೆಣ್ಣು ನನ್ನ ತಂಗಿ ರಾಣಿ, ಇವಳದೇ ಮದುವೆ. ಇಲ್ಲಿ ಮೈಕಿಗೆ ಹೇಳೋದು. ನಮಸ್ತೆ. ನಮಸ್ಕಾರ. ಏನಿಸ್ತಾ ಇದೆ? ಮದ್ವೆ ಆಗ್ತಾ ಇದೆಯಾ? ಮದ್ವೆ ಆಲ್ಮೋಸ್ಟ್ ಮುಗಿತಾ ಬರ್ತಾ ಇದೆ. ಏನ್ ಅನ್ಸುತ್ತೆ? ಏನಿಲ್ಲ, ನಾರ್ಮಲ್. ಹೇಳಿ, ನಾನು ಅಣ್ಣ ಅಲ್ಲ ಇವಾಗ ಆಂಕರು, ನಾನು ಬಾಸ್ ಟಿವಿ ಆಂಕರ್.
ಏನಿಲ್ಲ, ತುಂಬ ಖುಷಿ ಆಗ್ತಿದೆ. ನಮ್ಮ ಅಣ್ಣ ಶಿವಣ್ಣ ತುಂಬ ಕಷ್ಟಪಟ್ಟು ನನ್ನ ಮದುವೆ ಮಾಡಿಸ್ತಿದ್ದಾನೆ, ಊರೆಲ್ಲ ಸಾಲ ಮಾಡಿ. ತುಂಬ ಖುಷಿ ಇದೆ. ಅಷ್ಟೇ ಅಂದ್ರೆ ಮದುವೆ ದಿವಸ ಅಲ್ಲ, ಒಂಚೂರು ನಾಚಿಕೆ ಏನು ಹೋಗಿಲ್ಲ, ಇಲ್ಲಾಂದ್ರೆ ಇವಳು ಬಡ 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 ಮಾತಾಡ್ತಾಳೆ ಅವಳು. ಹೇಳ್ಬೋದು ಇನ್ನೊಂದೆರಡು ವರ್ಡ್ ಮದುವೆ ಹುಡುಗಿ ಇನ್ನೊಂದೆರಡು ವರ್ಡ್ ಹೇಳ್ಬೋದು. ಏನು ಹೇಳಿ, ಏನಾದರೂ ಕೇಳು. ಏನ್ ಕೇಳೋಣ? ಸರಿ, ನಿಮ್ಗೆ ಅಣ್ಣನ ಮನೇಲಿ ಇರಕ್ ಇಷ್ಟನಾ ಅಥವಾ ಗಂಡನ ಮನೆಗೆ ಹೋಗಕ್ ಇಷ್ಟನಾ? ಅಣ್ಣನ ಮನೆಯಲ್ಲಿ ಇರೋಕ್ಕೆ ಇಷ್ಟ. ಅಯ್ಯಪ್ಪ, ಗೆಲ್ಸ್ಬಿಟ್ಲು ಅಣ್ಣನ ತಂಗಿ. ಥ್ಯಾಂಕ್ ಯು. ಸರಿ, ಕೂತ್ಕೋ. ಈಗ ನಮ್ಮ ಲೀಲಾ ಆಂಟಿ, ಸಾರಿ ನಮ್ಮ ಲೀಲಕ್ಕ ಇದ್ದಾರೆ. ನಮ್ ಬೀಗ್ರು ಪಾಪ ಬೈಸ್ಕೊಂಡಿದ್ದಾರೆ ಆಯ್ತಾ. ಬಟ್ ನಾನು ಹೇಳ್ದಂಗೆ ರಿಯಲ್ ಲೈಫ್ ಅಲ್ಲಿ ಶಿ ಇಸ್ ಅ ಸ್ವೀಟ್ ಹಾರ್ಟ್. ನಾನು ಬೆಳಿಗ್ಗೆ ತಾನೇ ತಮಾಷೆ ಮಾಡ್ತಿದ್ದೆ, ಮಜವಾಗಿದ್ದಿದ್ ಲೀಲಕ್ಕ ಗರಂ ಆಗ್ಬಿಟ್ರು ಅಂತ. ಬಟ್ ಗರಂ ಲೀಲಕ್ಕ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂದ್ರೆ ಪ್ರಾಬಬ್ಲಿ ಅವ್ರಿಗೆ ಅಷ್ಟೊಂದು ಆ ರೀಚ್ ಸಿಕ್ಕಿದ್ದು ಅಂತ ಅನ್ಸುತ್ತೆ. ಸೊ ವಂಡರ್ಫುಲ್ ಪರ್ಫಾರ್ಮರ್. ಅವ್ರನ್ನ ಕೇಳೋಣ, ಏನ್ ಅನ್ಸ್ತು ರಾಣಿ ಮದುವೆಯಲ್ಲಿ ಹೆಂಗಾಗ್ತಾ ಇದೆ, ಏನ್ ಅನ್ಸುತ್ತೆ ನಿಮ್ಗೆ? ಶಿವು, ನೀನ್ ಯೋಚನೆ ಮಾಡ್ಬೇಡ, 4 ಅಲ್ಲ 8 ತಂಗಿರಿರ್ಲಿ, ನೀನ್ ಮದ್ವೆ ಮಾಡ್ತಾ ಇರೋ, ನಾವು ಓಡಾಡ್ತಾ ಇರ್ತೀವಿ ಅಷ್ಟೇ. ಸೂಪರ್. ಈಗ ಗುಂಡಮ್ಮನ ವಿಷಯ ನಂಗೆ ಗೊತ್ತಾಗಿದ್ದ ದಿವಸ ಏನಾಗ್ಬೋದು? ಶಿವು, ನನ್ ಬತ್ತೀನಿ ಕನ್ಸು ಬಿಡ್ತಾ ಇಲ್ಲ ಒಂದೇ ಸಲ. ಯಾಕೆಂದ್ರೆ ಶಿವಣ್ಣ ಹೊಸಿ ತಂಗಿರ್ ವಿಷಯದಲ್ಲಿ ರಾಂಗ್ ಇಡೀ ಊರಿಗೆ ಗೊತ್ತಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ, ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಬನ್ನಿ. ಓಕೆ, ಈಗ ಮದುವೆ ಹುಡುಗ ಇದ್ದಾನೆ, ಮದುವೆ ಹುಡುಗನ್ ಮಾತಾಡ್ಸೋಣ ಬನ್ನಿ. ರಾಜ ಅಂದ್ರೆ ರಾಜ, ಸಾರಿ. ನಮ್ಮ ರಾಣಿಗೆ ಗೊತ್ತು ಮಾಡ್ಕೊಂಡಿರುವಂತ ಹುಡುಗ ಮನುಗೌಡ್ರು. ಮನುಗೌಡ್ರೆ, ಏನ್ ಅನ್ಸ್ತಾ ಇದೆ ಮದುವೆ? ಖುಷಿ ಆಗ್ತಾ ಇದೆ, ತುಂಬಾ ಜೋರಾಗಿದೆ ಅರೇಂಜ್ಮೆಂಟ್ಸ್ ಎಲ್ಲ. ನೀವು ಅನ್ಕೊಂಡ್ರೆ ಈ ಲೆವೆಲ್ಗೆ ಮದುವೆ ಮಾಡ್ತೀವಿ ನಾವು ಅಂತ? ಅಲ್ಲ, ರಾಜ್ಯರ ಮನೆತನ ಅಂದ್ಮೇಲೆ ಈ ಲೆವೆಲ್ಗೆ ಇರ್ಬೇಕಲ್ಲ. ನಾವೇನಿಲ್ಲ ಅಂತಾರ? ನೀವು ಇದ್ದೀರಾ, ಯಾಕಿಲ್ಲ? ರಾಜ್ಯರ ಮನೆತನ ಅಂದ್ರೆ ಇಷ್ಟಾದ್ರೂ ಮಾಡ್ಬೇಕಲ್ಲ ಅಂತ. ನಿಜ. ತುಂಬಾ ಚೆನ್ನಾಗಿ ಮದುವೆ ಮಾಡ್ಕೊಟ್ಟಿದ್ದಾರೆ, ತುಂಬಾ ಒಳ್ಳೆ ಹುಡುಗ ಸಿಕ್ಕಿದ್ದಾರೆ. ಅಂಡ್ ಇನ್ನೊಂದೇನಂದ್ರೆ ಇವರು ನಮ್ಗೆ ಬಹಳ ಹಳೆ ಗೆಳೆಯರು, ಇವಾಗ ಸೀರಿಯಲ್ ಇಂದ ಅಲ್ಲ, ಸುಮಾರು ನನಗೆ ಈ 7-8 ವರ್ಷದ ಗೆಳೆಯ. ಸೊ ನಾವು ಥಿಯೇಟರ್ಸ್ ಮಾಡ್ತಾ ಇದ್ದಾಗ ಆ ಟೈಮಲ್ಲಿ ಒಟ್ಟಿಗೆ ನಾಟಕನ ಕೂಡ, ಒಂದು ಧನ್ವಂತರಿ ಚಿಕಿತ್ಸೆ ಅಂತ ನಾಟಕನ ನಾವಿಬ್ರು ಒಟ್ಟಿಗೆ ಮಾಡಿದ್ವಿ. ಸೊ ಅಲ್ಲಿಂದ ಪರಿಚಯ. ಅಂಡ್ ಏನ್ ಅನ್ಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ಏನ್ ಹೇಳ್ತೀರಾ? ಲವ್ ಯು ಆಲ್. ಸೂಪರ್ ಕ್ಯೂಟ್ ಹುಡುಗ. ಓಕೆ, ಆಮೇಲೆ ಸಿಗೋಣ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.